ಬ್ರ್ಯಾಂಡ್ ನ್ಯೂ ಟ್ರೈಲರ್ ನೋಡಿದ್ಮೇಲೆ ಎಲ್ರು ಹಲ್ಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಕಾರ್ಪಿಯನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಯಾಡಿ ಸಿಂಗ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಟ್ರೈಲರ್ ಅಲ್ಲಿರೋ ಬಿಗ್ಗೆಸ್ಟ್ ಕ್ಲೂ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾಕೆಂದ್ರೆ ಆ ಕ್ಲೂ ವಿಲನ್ ಬಗ್ಗೆ ಅಲ್ಲ, ಪೀಟರ್ ಪಾರ್ಕರ್ ಬಗ್ಗೆ. ಅದೇನಂತ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಗೇಮ್ ಚೇಂಜಿಂಗ್ ಶಾರ್ಟ್ಸ್ ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಬೋರ್ಡ್ಗೆ ಸ್ಪೈಡರ್ ಮ್ಯಾನ್ ಕ್ರಾಶ್ ಆಗೋದು, ಫೈಟ್ ಅಲ್ಲಿ ಪೀಟರ್ ಐಸ್ ಚೇಂಜ್ ಆಗೋದು, ಆರ್ಗ್ಯಾನಿಕ್ ವೆಬ್ ಬರೋದು, ಗಾಮಾ ಸಪ್ರೆಷನ್ ಡಿವೈಸ್, ಹಲ್ಕ್ ಇಂದ ಸ್ಪೈಡರ್ ಮ್ಯಾನ್ ಓಡೋಗೋದು, ಮತ್ತೆ ಲಾಸ್ಟ್ಗೆ ನಿಂಜಾಸ್ ಅಟ್ಯಾಕ್ ಮಾಡೋದು. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಟ್ರೈಲರ್ ಓಪನಿಂಗ್ ಅಲ್ಲಿ ಸ್ಕಾರ್ಪಿಯನ್ ಬ್ಯಾಂಕ್ ರಾಬರಿ ಮಾಡ್ತಾನೆ. ಸ್ಪೈಡರ್ ಮ್ಯಾನ್ ಸ್ವಿಂಗ್ ಮಾಡ್ಕೊಂಡು ಎಂಟ್ರಿ ಕೊಡ್ತಾನೆ. ಅವನು ಡೈರೆಕ್ಟ್ ಸೈನ್ ಬೋರ್ಡ್ಗೆ ಕ್ರಾಶ್ ಆಗ್ತಾನೆ. ಯಾಕೆಂದ್ರೆ ಪೀಟರ್ಗೆ ಅವನ್ ಪವರ್ಸ್ ಮೇಲೆ ಕಂಟ್ರೋಲ್ ಕಡಿಮೆ ಆಗಿದೆ ಅಂತ ಅರ್ಥ. ಮತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಟ್ರೈಲರ್ ಮುಗಿಯೋವರೆಗೂ ಆಲ್ಮೋಸ್ಟ್ ಎಲ್ಲ ಸೀನ್ ಇದೇ ಪಾಯಿಂಟ್ಗೆ ಕನೆಕ್ಟ್ ಆಗತ್ತೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಫೈಟ್ ಸೀಕ್ವೆನ್ಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ನ ಸ್ಕಾರ್ಪಿಯನ್ ಅವನ್ ಟೈಲಲ್ಲಿ ಹೋಲ್ಡ್ ಮಾಡಿದ ತಕ್ಷಣ ಎಲ್ರು ಸ್ಕಾರ್ಪಿಯನ್ ತುಂಬಾ ಡೇಂಜರಸ್ ಅಂದ್ಕೊಳ್ತಾರೆ. ಆದ್ರೆ ಪೀಟರ್ ಐಸ್ ಚೇಂಜ್ ಆಗೋದೆ ಆಕ್ಚುಯಲ್ ಡೇಂಜರಸ್. ನೆಕ್ಸ್ಟ್ ಥ್ರೋ, ಸ್ಮ್ಯಾಶ್, ರೇಜ್, ಅಗ್ರೆಷನ್. ಫಸ್ಟ್ ಟೈಮ್ ಕಂಟ್ರೋಲ್ ಸ್ಲಿಪ್ ಆಗ್ತಿದೆ ಸ್ಪೈಡರ್ ಮ್ಯಾನ್ಗೆ. ಮತ್ತೆ ಇದು ಫಸ್ಟ್ ವಾರ್ನಿಂಗ್ ಸಿನಿಮಾದಲ್ಲಿ. ಪೀಟರ್ ವೆಬ್ ಶೂಟರ್ ಯೂಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಸಡನ್ ಆಗಿ ಆರ್ಗ್ಯಾನಿಕ್ ವೆಬ್ಸ್ ಆಕ್ಟಿವೇಟ್ ಆಗತ್ತೆ. ನೋಟಿಸ್ ಮಾಡಿ, ಈ ವೆಬ್ಸು ತಿಕ್ಕಿದೆ, ಡೆನ್ಸ್ ಇದೆ, ಪವರ್ಫುಲ್ ಇದೆ. ಅಂದ್ರೆ ಮ್ಯೂಟೇಶನ್ ಇನ್ಸೈಡ್ ಇಂದ ಸ್ಟಾರ್ಟ್ ಆಗಿದೆ. ಬಾಡಿ ಇಟ್ ಸೆಲ್ಫ್ ರೀರೈಟ್ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಬರ್ಡ್ಸು ಪೀಟರ್ ಬಾಡಿಗೆ ಅಂಟ್ಕೊಳ್ಳತ್ತೆ. ಇದು ಫನ್ನಿ ಸೀನ್ ಅಂತ ಕಾಣಿಸ್ಬೋದು, ಆದ್ರೆ ಕಾಮಿಕ್ ರೀಡರ್ಸ್ಗೆ ಇದು ಹ್ಯೂಜ್ ಕ್ಲೂ. ವಾಲ್ ಕ್ಲೈಂಬಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗತ್ತೆ. ಆಬ್ಜೆಕ್ಟ್ ಅಟ್ರಾಕ್ಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಮ್ಯೂಟೇಶನ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿದೆ ಅಂತ ಅರ್ಥ. ಪೀಟರ್ಗೆ ಇದೆಲ್ಲ ಯಾಕೆ ಆಗ್ತಿದೆ ಆನ್ಸರ್ ಹುಡ್ಕೋಕೆ ಅವನ್ ಯಾರ ಹತ್ರ ಹೋಗ್ತಾನೆ ಗೊತ್ತಾ? ಬ್ರೂಸ್ ಬ್ಯಾನರ್. ಬ್ರೂಸ್ ಹ್ಯಾಂಡ್ ಮೇಲಿರೋ ಡಿವೈಸ್ ನೋಡಿ, ಗಾಮಾ ಸಪ್ರೆಷನ್ ಆಕ್ಟಿವ್ ಮತ್ತೆ ಸ್ಟಾರ್ಕ್ ಇಂಡಸ್ಟ್ರಿ ಲೋಗೋ. ಇದು ರ್ಯಾಂಡಮ್ ಪ್ರಾಪರ್ಟಿ ಅಲ್ಲ. ಸೊ ಕ್ವೆಶನ್, ಈ ಡಿವೈಸು ಯಾರಿಗ್ ಬೇಕು? ಬ್ರೂಸ್ಗ, ಪೀಟರ್ಗ ಅಥವಾ ವಿಲನ್ಗ ಅಂತ. ಟ್ರೈಲರ್ ಅಲ್ಲಿ ಸ್ಯಾಡಿ ಸಿಂಗ್ ಕ್ಯಾರೆಕ್ಟರು ಒಂದು ಡೈಲಾಗ್ ಹೇಳ್ತಾಳೆ, ಮೇ ಬಿ ಐ ವಿಲ್ ವಿಸಿಟ್ MJ. MJ ಬಗ್ಗೆ ಅವಳಿಗೆ ಗೊತ್ತಾಯ್ತು? ಸಿಂಪಲ್, ಪೀಟರ್ ಮೈಂಡ್ ನ ರೀಡ್ ಮಾಡ್ತಿದ್ದಾಳೆ ಅಂತ ಅರ್ಥ. ಅವಳು ಆಲ್ರೆಡಿ ಡಿಸ್ಕವರ್ ಮಾಡಿದ್ದಾಳೆ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ. ಎಲ್ರು ಹಲ್ಕ್ ವರ್ಸಸ್ ಸ್ಪೈಡರ್ ಮ್ಯಾನ್ ಅಂತ ಎಕ್ಸೈಟ್ ಆಗ್ತಿದ್ದಾರೆ. ಆದ್ರೆ ಕೇರ್ಫುಲ್ ಆಗಿ ನೋಡಿದ್ರೆ ಪೀಟರ್ ಹಲ್ಕ್ ಜೊತೆ ಫೈಟ್ ಮಾಡೋಕೆ ಟ್ರೈ ಮಾಡಲ್ಲ, ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ರೀಸನ್, ಬ್ರೂಸು ಎನಿಮಿ ಅಲ್ಲ, ಬ್ರೂಸು ವಿಕ್ಟಿಮ್. ಮೋಸ್ಟ್ ಲೈಕ್ಲಿ ಆ ವಿಲನ್ ಸ್ಯಾಡಿ ಸಿಂಕ್ ಬ್ರೂಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾಳೆ. ಮತ್ತೆ ಹಲ್ಕ್ ಟ್ರಾನ್ಸ್ಫಾರ್ಮೇಶನ್ ಪರ್ಪೋಸ್ಲಿ ಟ್ರಿಗರ್ ಆಗಿದೆ. ಪ್ರಿಸನ್ ಸೀಕ್ವೆನ್ಸ್ ಅಲ್ಲಿ ಹ್ಯಾಂಡ್ ನಿಂಜಾಸ್ 1 by 1 ಅಟ್ಯಾಕ್ ಮಾಡ್ತಾರೆ. ಇದು ರ್ಯಾಂಡಮ್ ಆಕ್ಷನ್ ಸೀನ್ ಅಲ್ಲ, ಕಾಮಿಕ್ ಬುಕ್ ಅಲ್ಲಿರೋ ಅಕ್ಯುರೇಟ್ ಸ್ಟ್ರಾಟಜಿ. ಹೀರೋನ ಫಿಸಿಕಲಿ ವೀಕ್ ಮಾಡೋದೇ ಅವ್ರ ಗೋಲು. ಅವ್ರ ಹತ್ರ ವೆಪನ್ಸು ಟ್ರೆಡಿಷನಲ್ ಅಲ್ಲ, ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಹಿಂದೆ ಬಿಗ್ಗರ್ ಮಾಸ್ಟರ್ ಮೈಂಡ್ ಇರ್ಬೋದು. ಪೀಟರ್ MJನ ಪನಿಷರ್ ಸೇಫ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ. ಪೀಟರ್ಗೆ ಟ್ರಸ್ಟ್ ಮಾಡೋಕೆ ಇಲ್ಲಿ ಬೇರೆ ಯಾರು ಇಲ್ಲ. ಅವೆಂಜರ್ಸ್ ಇಲ್ಲ, ಡಾಕ್ಟರ್ ಸ್ಟ್ರೇಂಜ್ ಇಲ್ಲ, ಆಲ್ಮೋಸ್ಟ್ ಎವ್ರಿ ಒನ್ ಗಾನ್. ಸೊ ಪನಿಷರ್ ರೋಲ್ ಎಕ್ಸ್ಪೆಕ್ಟೆಡ್ ಗಿಂತ ಇಂಪಾರ್ಟೆಂಟ್ ಆಗಿರ್ಬೋದು. ಎಲ್ಲ ಕ್ಲೂಸ್ನ ಕನೆಕ್ಟ್ ಮಾಡಿದ್ರೆ ಪೀಟರ್ ಪವರ್ಸ್ ಜಾಸ್ತಿ ಆಗ್ತಾ ಇದೆ, ಮ್ಯೂಟೇಶನ್ ಕಂಟ್ರೋಲು ಜಾಸ್ತಿ ಆಗ್ತಾ ಇದೆ, ಸ್ಯಾಡಿ ಸಿಂಗ್ ಕ್ಯಾರೆಕ್ಟರು ಪೀಟರ್ ಮೈಂಡ್ಗೆ ಎಂಟ್ರಿ ಆಗಿದ್ದಾಳೆ, ಬ್ರೂಸ್ ಬ್ಯಾನರ್ ರಿಸರ್ಚ್ ಇಂಪಾರ್ಟೆಂಟ್ ಆಗತ್ತೆ, ಹಲ್ಕು ಆಕ್ಸಿಡೆಂಟಲಿ ವಿಲನ್ ಆಗ್ತಾನೆ, ಪನಿಷರ್ ಸ್ಪೈಡರ್ ಮ್ಯಾನ್ ಜೊತೆ ಸೇರ್ಕೊಳ್ತಾನೆ, ಹ್ಯಾಂಡ್ ನಿಂಜಾಸ್ ಸಿಟಿಲಿ ಆಕ್ಟಿವೇಟ್ ಆಗ್ತಾರೆ. ಮತ್ತೆ ಪೀಟರ್ ಬಿಗ್ಗೆಸ್ಟ್ ಫೈಟ್ ಸ್ಕಾರ್ಪಿಯನ್ ಜೊತೆ ಅಲ್ಲ, ಹಲ್ಕ್ ಜೊತೆನೂ ಅಲ್ಲ, ವಿಲನ್ ಜೊತೆನೂ ಅಲ್ಲ, ತನ್ನ ಓನ್ ಮ್ಯೂಟೇಶನ್ ಜೊತೆ. ಅದು ಈ ಮೂವಿನ ರಿಯಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು. ನಿಮ್ಗೇನ್ ಅನ್ಸ್ತಾ ಇದೆ?
ಸ್ಯಾಡಿ ಸಿಂಗ್ ಕ್ಯಾರೆಕ್ಟರ್ ಯಾರಂತ ನಿಮಗೇನಾದ್ರು ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಟ್ರೈಲರ್ಸ್ ವಿಡಿಯೋ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.